ಯುವ ಬ್ರಿಗೇಡ್ ಕುಮಟಾ ವತಿಯಿಂದ ಕಾರ್ಗಿಲ್ ವಿಜಯ ದಿನದ ನಿಮಿತ್ತ ಟಾರ್ಗೆಟ್ ಪಿಒಕೆ ರನ್ ಕಾರ್ಯಕ್ರಮ ಕುಮಟಾ ಪಟ್ಟಣದಲ್ಲಿ ನಡೆಯಿತು. ನಿವೃತ್ತ ಸೈನಿಕರಾದ ವಿಂಗ್ ಕಮಾಂಡರ್ ಗಣೇಶ್ ಶಾಸ್ತ್ರಿ ಅವರ ಉಪಸ್ಥಿತಿಯಲ್ಲಿ ಹವಾಲ್ದಾರ್ ನಾರಾಯಣಗಾವಡಿ, ಹವಾಲ್ದಾರರಾದ ವಿನಾಯಕ ಬಿ ನಾಯ್ಕ್ ಮತ್ತು ಜಯವಂತ್ ಮಹೇಶ್ ಹರಿಕಾಂತ, ಸುಬೇದಾರ್ ಮಂಜುನಾಥ್ ಜಿ ಪಟಗಾರ್, ಹವಾಲ್ದಾರ್ ನಾಗರಾಜ್ ಜಿ ನಾಯ್ಕ್, ಸುಬೇದಾರ್ ವಿನಾಯಕ ನಾಯ್ಕ್, ಹವಾಲ್ದಾರ್ ಗಣೇಶ್ ಎಲ್ ನಾಯ್ಕ್ ಮಿರ್ಜಾನ್ ಉಪಸ್ಥಿತಿಯಿದ್ದರು. ಅಲ್ಲದೆ ಈ ಎಲ್ಲಾ ಸೈನಿಕರು ಎಲ್ಲರ ಜೊತೆಯಲ್ಲಿ ಓಟ ಓಡುವ ಮೂಲಕ ಕಾರ್ಗಿಲ್ ವಿಜಯ ದಿವಸದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ವಿಂಗ್ ಕಮಾಂಡರ್ ಗಣೇಶ್ ಶಾಸ್ತ್ರಿ ಅವರು ಕಾರ್ಗಿಲ್ ಯುದ್ಧದ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡರು. ಅಲ್ಲದೆ ಸೈನ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಭಾರತೀಯ ಸೈನ್ಯದಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳು ಇದ್ದು ದೇಶ ರಕ್ಷಣೆಗೆ ಸಹಾಯಕವಾಗಿದೆ. ಯುವಕರು ಯುವತಿಯರು ಹೆಚ್ಚೆಚ್ಚು ಸೈನ್ಯಕ್ಕೆ ಸೇರಿ ದೇಶದ ರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡ ಯುವ ಬ್ರಿಗೇಡ್ ತಂಡದ ಕಾರ್ಯವನ್ನು ಶ್ಲಾಘಿಸಿದರು. ಸುಮಾರು 130ಕ್ಕೂ ಹೆಚ್ಚು ಜನ ಈ ಮ್ಯಾರಥಾನ್ ರನ್ನಲ್ಲಿ ಭಾಗವಹಿಸಿದರಲ್ಲದೆ ಉದ್ದಕ್ಕೂ ಭಾರತ ಮಾತೆಯ ಘೋಷಣೆ ಕೂಗುತ್ತಾ ಸಾಗಿದರು. ಕೊನೆಯಲ್ಲಿ ನಿವೃತ್ತ ಸೈನಿಕರ ಕೈಯಾರೆ ಭಾಗವಹಿಸಿದವರಿಗೆ ಸೈನಿಕರ ಹಸ್ತಾಕ್ಷರ ಇರುವ ಪ್ರಮಾಣ ಪತ್ರ ವಿತರಣೆ ಮಾಡಿದರು. ಓಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲಿಯೂ ಸಹ ಬಳಸಿದ ನೀರಿನ ಬಾಟಲ್ ಬೀಳದ ಹಾಗೆ ಯುವ ಬ್ರಿಗೇಡ್ ತಂಡದ ಸದಸ್ಯರು ನೋಡಿಕೊಂಡರು. ಸ್ವಚ್ಛತೆಯ ಅರಿವಿನ ಜೊತೆಗೆ ಪರಿಸರ ಕಾಳಜಿ ಮೆರೆಯುವ ಮೂಲಕ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.